ಇನ್ನು ರಾಜ್ಯದಲ್ಲಿ ಬಹಳ ಗಂಭೀರವಾಗಿ ತಲೆದೋರಿರುವಂತಹ ಸಮಸ್ಯೆ ಅಂದ್ರೆ ಮೈಕ್ರೋ ಫೈನಾನ್ಸ್ನವರ ಟಾರ್ಚರ್. ರಾಜ್ಯದಲ್ಲಿ ನಿಲ್ತಾನೆ ಇಲ್ಲ ಈ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ಗಳು. ಬಾಣಂತಿ ಸಮೇತ ಮನೆಯಿಂದ ಹೊರ ಹಾಕಿ ದರ್ಪ ಮೆರೆದಿದ್ದಾರೆ. ಪದೇ ಪದೇ ಕಿರುಕುಳ ಕೊಟ್ಟಿದ್ದಾರೆ. ಈಗ ಬಾಣಂತಿ ಸಮೇತ ಹೊರ ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಸಾಲ ತೆಗೆದುಕೊಂಡಿದ್ರು, ತೀರಿಸಿಲ್ಲ ಅನ್ನುವಂತ ಕಾರಣಕ್ಕೆ ಖಾಸಗಿ ಫೈನಾನ್ಸ್ನವರು ಈ ರೀತಿಯಾಗಿ ದರ್ಪ ಮೆರೆದಿರೋದು. ಮನೆ ಸೀಸ್ ಮಾಡಿದ್ದಾರೆ. ಈಗ ಬೀದಿಗೆ ಬಿದ್ದಿದ್ದಾರೆ ತಾರಿಹಾಳ ಗ್ರಾಮದ ಬಡ ಕುಟುಂಬಸ್ಥರು. ಮನೆ ಕಟ್ಟೋದಕ್ಕೆ ಅಂತ 5 ಲಕ್ಷ ಹಣವನ್ನ ಪಡ್ಕೊಂಡಿದ್ರಂತೆ ಗಣಪತಿ ಲೋಹಾರ. ಬಟ್ ಆ ಸಾಲವನ್ನ ತೀರಿಸೋದಕ್ಕಾಗಿಲ್ಲ. ಸಾಲ ಎಲ್ಲಿ ತೀರಿಸ್ತಾರೆ? ಬಡ್ಡಿನೇ ಎಷ್ಟೊಂದು ತೀರಿಸ್ತಾ ಇರ್ತಾರೆ. ಇನ್ನು ಅಸಲೆಲ್ಲಿಂದ ತೀರಿಸಬೇಕು? 3.50 ಲಕ್ಷ ಸಾಲವನ್ನ ಮರುಪಾವತಿ ಮಾಡಿದ್ದಾರೆ. ಹಾಗಿದ್ರೂ ಕೂಡ ಇನ್ನೂ ತೀರಿಸಬೇಕು ಸಾಲ ಅಂತ ಕಿರುಕುಳ ಕೊಟ್ಟಿದ್ದಾರೆ. ಮನೆಯಿಂದ ಹೊರಗೆ ಹಾಕಿದ್ದಾರೆ. ಮನೆಗೆ ಬೀಗ ಜಡಿದು ನೋಟಿಸ್ ಅಂಟಿಸಿ ಫೈನಾನ್ಸ್ ಸಿಬ್ಬಂದಿ ಮಗು ಸಮೇತ ಮನೆ ಅಂಗಳದಲ್ಲಿ ಈಗ ಆ ಬಾಣಂತಿ ಕಾಲ ಕಳೀತಿದ್ದಾರೆ. ನೋಡಿ, ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಮಗು ಹಾಗೂ ಬಾಣಂತಿ, ಆಕೆಯ ಅಪ್ಪ ಅಮ್ಮ ಎಲ್ಲರೂ ಕೂಡ ಈಗ ಮನೆ ಅಂಗಳದಲ್ಲೇ ಕಾಲ ಕಳೀತಿದ್ದಾರೆ. ಮನೆ ಕಟ್ಟೋದಕ್ಕೆ ಅಂತ ಸಾಲ ತೆಗೆದುಕೊಂಡಿದ್ದು, ನಮಗೊಂದು ಸೂರು ಬೇಕು, ಆ ಸೂರಲ್ಲಿ ನಾವು ಜೀವಿಸ್ಬೇಕು, ಬದುಕು ಕಟ್ಕೊಳ್ಬೇಕು ಅಂತ ಮನೆ ಕಟ್ಕೊಂಡಿದ್ದಾರೆ. ಬಟ್ ಈಗ ಸಾಲವನ್ನು ಕೂಡ 3.50 ಲಕ್ಷ ತೀರಿಸಿದ್ದಾರೆ. ಹಾಗಿದ್ರೂ ಕೂಡ ಇನ್ನೂ ಸಾಲ ತೀರಿಸೋದಿದೆ ಅನ್ನುವಂಥ ಕಾರಣಕ್ಕೆ, ತೀರಿಸಿಲ್ಲ ಅನ್ನುವಂಥ ಕಾರಣಕ್ಕೆ ಈ ರೀತಿ ಕಿರುಕುಳ ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಈ ಬಡ ಕುಟುಂಬದ ಕಷ್ಟವನ್ನ ನಮ್ಮ TV5 ಕನ್ನಡ ಆಲಿಸಿದೆ. ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಅವರನ್ನೇ ಮಾತನಾಡಿಸಿದ್ದಾರೆ. ಏನ್ ಸಮಸ್ಯೆ ಇದು, ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ, ಏನ್ ಹೇಳಿದ್ರು ಕೇಳೋಣ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ ಅಂತ ಹೇಳ್ಬೋದು. ಒಂದು ತಿಂಗಳ ಹಸುಗೂಸಿರ್ತಕ್ಕಂಥ ಬಾಣಂತಿಯನ್ನು ಕೂಡ ಮನೆಯಿಂದ ಹೊರಗೆ ಹಾಕಿ ಮನೆಯನ್ನು ಸೀಜ್ ಮಾಡಿರ್ತಕ್ಕಂಥ ಘಟನೆ ಈಗ ಬೆಳಗಾವಿಯಲ್ಲಿ ನಡೆದಿದೆ. ಈಗ ನಾವು ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿದ್ದೇವೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತಕ್ಷೇತ್ರದಲ್ಲಿ ಈ ಒಂದು ಅಮಾನವೀಯ ಘಟನೆ ನಡೆದಿರ್ತಕ್ಕಂಥದ್ದು. ಕಳೆದ ತಿಂಗಳವಷ್ಟೇ ಏನು ಬೆಳಗಾವಿ ಜಿಲ್ಲೆ ಗೋಕಾಕ್ ಮೂಡಲ್ಗಿ ತಾಲೂಕಿನ ಕೂಡ ಇಂಥದೇ ಒಂದು ಘಟನೆ ನಡೆದಿತ್ತು. ಅಲ್ಲಿ ಕೂಡ ಇಡೀ ಕುಟುಂಬವನ್ನು, ಬಾಣಂತಿ ಇರ್ತಕ್ಕಂಥ ಕುಟುಂಬವನ್ನು ಕೂಡ ಮನೆಯಿಂದ ಹೊರಗೆ ಹಾಕಿ ಈ ರೀತಿ ಒಂದು ಅಮಾನವೀಯ ಕೃತ್ಯವನ್ನು ಏನು ಫೈನಾನ್ಸರ್ ಮಾಡಿದ್ರು. ಈಗಲೂ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ತಾರಿಹಾಳ ಗ್ರಾಮದಲ್ಲಿರ್ತಕ್ಕಂಥ ಗಣಪತಿ ಲೋಹಾರ್ ಏನು ಕುಟುಂಬದ ಕಣ್ಣೀರು ಹಾಕುವಂಥದ್ದು. ಪ್ರಮುಖವಾಗಿ ಏನು 5 ಲಕ್ಷ ರೂಪಾಯಿ ಒಂದು ಸಾಲವನ್ನು ಇವರು ಪಡೆದಿರ್ತಾರೆ. ಈ ಒಂದು ಮನೆಯನ್ನು ಕಟ್ಟೋದಕ್ಕೆ ಸಾಲವನ್ನು ಪಡೆದಿರ್ತಾರೆ. 3.5 ಲಕ್ಷ ರೂಪಾಯಿಯಷ್ಟು ಸಾಲವನ್ನು ಕೂಡ ಇವರು ಭರ್ತಿ ಮಾಡಿರ್ತಾರೆ. ಆದರೆ ಕಳೆದ 1 ವರ್ಷದಿಂದ ಅನಾರೋಗ್ಯ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಲವನ್ನು ಕಟ್ಟೋದಕ್ಕಾಗಿರಂಗಿಲ್ಲ, ಕಂತನ್ನು ಕಟ್ಟೋದಕ್ಕಾಗಿರಂಗಿಲ್ಲ. ಆ ಒಂದು ಕಾರಣಕ್ಕಾಗಿ ಇವತ್ತು ಏನಂದ್ರೆ ಪ್ರಮುಖವಾಗಿ ಈ ಒಂದು ಗ್ರಾಮಕ್ಕೆ ಬಂದಂಥ ಫೈನಾನ್ಸ್ನ ಏನು ಸಿಬ್ಬಂದಿಗಳು ಜೊತೆಗೆ ಪೊಲೀಸರ ಜೊತೆಗೆ ಮತ್ತು ವಕೀಲರ ಜೊತೆಗೆ ಬಂದಂಥ ಫೈನಾನ್ಸ್ನ ಸಿಬ್ಬಂದಿಗಳಿದ್ದಾರೆ. ಇಡೀ ಮನೆಯನ್ನು ಸೀಸ್ ಮಾಡಿ ಜೊತೆಗೆ ಈ ಮನೆಯನ್ನು ಏನಂದರೆ ಈಗ ಅವ್ರ ಮನೆಯಿಂದ ಹೊರಗೆ ಹಾಕಿರ್ತಕ್ಕಂಥದ್ದು, ಅಮಾನವೀಯವಾಗಿ ಅವ್ರ ಜೊತೆಗೆ ವರ್ತನೆ ಮಾಡಿದ್ದಾರೆ ಅಂತ ಒಂದು ಆರೋಪವನ್ನು ಮತ್ತು ಕಣ್ಣೀರು ಹಾಕ್ತಾನೆ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾರೆ ಅಂತ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಡೀ ಮನೆಯನ್ನು ಸೀಸ್ ಮಾಡಿರ್ತಕ್ಕಂಥ ದೃಶ್ಯವನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಮ್ಮ, ಏನಾತ್ರಮ್ಮ ಇವತ್ತು ಸೀಜ್ ಮಾಡಿ ಹೋಗಿದಾರಿ, ಸಿಕ್ಕಂಗ ಬೈದಾರಿ, ಮಕ್ಕಳನ್ನ ಹೊರಗೆ ತೆಗದಾರಿ, ಬಾಣಂತಿ ಅದಾಳ್ರಿ. ನಾವು ಹೆಂಗೆ ಇದು ಮಾಡಿ ಕುಡಿಸ್ಬೇಕ್ರಿ ಹಾಲು ಮಗುಗೆ? ಹೊಟ್ಟೆ ಕೂಳು ಇಲ್ಲ, ಮುಂಜಾನಿಂದ ಏನೂ ಇಲ್ಲ ರೀ. ಎಷ್ಟು ಮಂದಿ ಇರ್ತಿದ್ರಮ್ಮ ಮನ್ಯಾಗ? ನಾವು 4 ಜನ ಇರ್ತೇವ್ರಿ. ಬಾಣಂತಿ ಈಗ ಬಂದಾಳ್ರಿ ಡೆಲಿವರಿಗೆ ಅಂತ ಹೇಳಿ. ಎಷ್ಟು ಸಲ ಮಾಡಿದ್ರಿ ಸಾಲ? ಎಷ್ಟು ಮಾಡಿದ್ರಿ? 5,30,000 ಕೊಟ್ಟಾರ. 5 ಲಕ್ಷ ಕೊಟ್ಟಾರ. 5,30,000 ಹೇಳ್ತಾರ ಅವ್ರಿಗೆ. ನಮ್ಗೆ ಎಷ್ಟು ಕಟ್ಟಿದ್ರಿ ಸಾಲ? 3.5 ಲಕ್ಷ ರೂಪಾಯಿ ಕಟ್ಟಿದೇನ್ರಿ. 3.5 ಲಕ್ಷ. ಎಷ್ಟು ವರ್ಷ ಲೋನ್ ಕಟ್ಟಿದ್ ಬಿಟ್ಟು? ಈಗ 1 ವರ್ಷ ಆತಾರ. ಅವ್ರ 2 ವರ್ಷ ಅಂತಾರ, ನನಗೆ 1 ವರ್ಷ ಅಂತ ಹೇಳಿ 2 ವರ್ಷ ಅನ್ನೋದ್ರ ನಾವು 1 ವರ್ಷ ನನಗೆ ಗ್ಯಾರಂಟಿ ಇದ್ರಿ. ಅವ್ರು 2 ವರ್ಷ ಅಂತ ಹೇಳ್ತಾರ. ಅವ್ರು ಚೀಸ್ ಮಾಡ್ತಾರೆ ಅಂತೇಳಿ 2 ವರ್ಷ ಅಂತೇಳಿ ಬರ್ದಿನ ನಿನಗಂತೇಳಿ ನಮಗೆ ದಾದಾಗಿರಿ ಮಾಡಿ ಹೋಗ್ತಾರ. ನಿಮ್ಗೆ ಕಟ್ಟಾಕಿದ್ರೆ ಯಾಕೆ ಕಟ್ಟೋದ್ರಿ? ಹಂಗೆ ಹಿಂಗೆ ಸಿಕ್ಕಂಗ ಹೊಟ್ಟಿಗೆ ತಿತ್ತೇರಿ, ಹಂಗೆ ತಿತ್ತೇರಿ ಅಂತ ಹೇಳ್ತಾರ. ಈಗಿನ ಎಷ್ಟು ಕಟ್ಟಬೇಕಂತ ಹೇಳ್ತಾರೆ ಅವ್ರ? 7 ಲಕ್ಷದ ಚಿಲ್ಲರ್ 10,000 4,000 ರೂಪಾಯಿ ತುಂಬಬೇಕಂತಾರ ಅವ್ರು. ಅಲ್ಲಿಲ್ಲ ಬೇರೆ ಬಿಲ್ಡರ್ಗಳು ಅದಾರು. ಬಿಲ್ಡರ್ಗಳು ತಗೋತಾರ, ಧಮಕಿ ಕೊಡತ್ತಾರ. ಬಿಲ್ಡರ್ಗಳು ಬಂದು ತಗೋತಾರ ಮನಿ ನಿಮ್ದ, ಮತ್ತೆ ನೀವು ಮನಿ ಬಿಟ್ಟು ಹೊರಗಬೇಕಪ್ಪ ಅನ್ನತ್ತಾರ ಅವ್ರು. ಬಿಲ್ಡರ್ಗಳು ಕಳಿಸ್ತಾರಂತ, ಯಾರೋ ಬಿಲ್ಡರ್ ಅದಾರಂತ ಅವ್ರು ಕಳಿಸ್ತಾರಂತ ಮನಿ ತಗೋಕ್. ಅಮ್ಮ, ಏನತ್ತಮ್ಮ ಬೆಳಿಗ್ಗೆ ಸರ್ ಮಲ್ಕೊಂಡಿದ್ದು ರೀ. ಅದು ಬುಕ್ ಅಂದ್ರೆ ಹಿಂಗೆಲ್ಲ ಬಂದ್ರಿ ಸರ್. ಅವ್ರ ಕೋರ್ಟ್ದಿಂತ್ರ ನೋಟಿಸ್ ತಂದಿದ್ದೆವು, ಕೋರ್ಟ್ದಿಂದ ಆರ್ಡರ್ ಆಗೈತಿ, ಸೀಸ್ ಮಾಡ್ಬೇಕು ಮನಿ, ಹಂಗೆ ಹಿಂಗೆ ಅಂತ ಹೇಳಿದ್ರಿ ಸರ್. ಒಂದು ನೋಟಿಸರೇ ಬೇಕಲ್ರಿ ಸರ್ ಅವ್ರದ್ದು. 3 ತಿಂಗಳರೇ ನೋಟಿಸ್ ಬಿಡ್ತಾರೆ ಸರ್. ಒಂದು ನೋಟಿಸ್ ಇಲ್ಲ, ಏನಿಲ್ಲ. 4 ಜನ ಪೊಲೀಸರು ಬಂದ್ರ, ಆಮೇಲೆ ವಕೀಲರು ಅಂತ ಹೇಳ್ಯಾರ, ಒಂದು 4-5 ಜನ ಬಂದ್ರಿ ಸರ್. ಆಮೇಲೆ ಎಲ್ಲ ಬ್ಯಾಂಕಿನವ್ರ ಇದ್ರು ಸರ್.
ಕೂಸನ್ ತಗೊಂಡ್ ಮಲ್ಕೊಂಡಿದ್ರ ಡೈರೆಕ್ಟ್ ಆಗಿ ಹೊರಗೆ ಹೋಗಂತ ಹೇಳ್ತಾರೆ ಸರ್. ಕೂಸಿನ ಡಾಕ್ಯುಮೆಂಟ್ಸ್ ಎಲ್ಲ ಒಳಗ ಅದಾವ ಸರ್. ಔಷಧ ಆತು ಮೊದ್ಲ ಕಾಸ್ನಾಗ ಇದ್ದಿದ್ ಸರ್ ಕೂಸ, ಅತ್ರಾಗನ ಒಳಗಡೆ ಎಲ್ಲಾ ಡಾಕ್ಯುಮೆಂಟ್ಸ್ ಅದಾವ. ಅವ್ನ್ ತಕ್ಕೋತೇವು ಕದಾ ತೆಗೀರಿ ಅಂದ್ರ ಕದಾ ಸಕರ್ ತೆಗಿವಾರ ಸರ್ ಅವ್ರ. ಮತ್ ಹೊಟ್ಟಿಗೇನು ಏನು ತಿಂದ್ ಕೊಟ್ಟಿಲ್ರಿ ಸರ್. ಡೈರೆಕ್ಟ್ ಬಂದಾರ್ನ ಒಳಗಡೆ ಕ್ಯಾಮ್ರಾ ತಗೊಂಡ್ ಹೋಗಿ ಆ ಹಿಂದಿನ ಡೋರ ಅದನ್ನೆಲ್ಲ ಲಾಕ್ ಮಾಡಿ ಒಂದು ಅರ್ವಿ ಸಕಟ್ ತಗೋ ಕೊಡ್ಲಿಲ್ಲ ಸರ್. ಎಲ್ಲಾ ಸಕಟ್ ತಗೊಂಡ್ ಹೊರಗೆ ಹಾಕಿರಿ ಸರ್. ಹುಡುಗರಿಗೆ ಅದು ಊಟ ಹಾಕ್ಬೇಕೋ ಬೇಡೋ ಸರ್ ನಾವ. ಈಗ ಹುಡುಗಿಗೆ ಎಲ್ಲಿ ಹಾಲು ಕುಡ್ಸೋದು ಹೇಳ್ರಿ ಸರ್. ಇನ್ನೊಂದು ಅಜ್ಜಿಗನು ಸಿಕ್ಕಂಗ ಮಾತಾಡಿ ಅಕ್ಕಿಗೂ ಅರ್ಧಂಗಿ ಹೊಡೆದಂಗ ಅಕ್ಕಿಯೂ ಅಡ್ಮಿಟ್ ಇದ್ದಳ್ರಿ ಸರ್. ಅಕ್ಕಿನ ಮೊನ್ನೆ ಬಿಟ್ಟು ಡಿಸ್ಚಾರ್ಜ್ ಮಾಡಿಸ್ಕೊಂಡ್ ಬಂದೈತಿ. ಇವತ್ತು ಹಿಂಗೆ ಮಾಡ್ಕೊಡ್ಕೊಂಡ್ ಮತ್ತೆ ಅಲ್ಲಿ ಕಳಿಸ್ಕೊಟ್ರು ಸರ್ ನಮ್ಮ ಅತ್ತಿ ಅಂತೇಕ್ರಿ. ಇದು ಏನಂದ್ರೆ ಮತ್ತು ಏನು ತಾರೇಳ ಗ್ರಾಮದಲ್ಲಿ ಫೈನಾನ್ಸ್ನ ಕಿರುಕುಳಕ್ಕೆ ಒಂದು ಕುಟುಂಬ ಈಗ ಬೀದಿಗೆ ಬಿದ್ದಿರ್ತಕ್ಕಂಥದ್ದು. ಈಗ ಬ್ಯಾಂಕ್ನವರು ಏನು ಫೈನಾನ್ಸ್ನವ್ರು ಬಂದು ಈಗಾಗಲೇ ಮನೆಯನ್ನು ಸೀಸ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಕುಟುಂಬನೇ ತಮ್ಮ ಸಾಮಾನು ಸಮೇತ ಏನು ಹೊರಗಡೆ ಒಂದು ಜೀವನ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಒಂದು ತಿಂಗಳ ಕನ್ನಮ್ಮನನ್ನು ಕೂಡ ಒಂದು ಏನು ಆಸರೆ ಇಲ್ಲದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಆ ಕುಟುಂಬಸ್ಥರು ಏನಂದರೆ ನಾವು ಸಾಲ ಕಟ್ಟೋದಕ್ಕೆ ರೆಡಿ ಇದ್ದೇವೆ, ಆದರೆ ನಮಗೆ ಸಮಯಾವಕಾಶ ಕೊಡಬೇಕು. ಆದರೆ ಈ ರೀತಿ ನಿರ್ದಯವಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ಆ ಕುಟುಂಬಸ್ಥರೀಗ ಏನು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ತಕ್ಷಣವೇ ಜಿಲ್ಲಾಡಳಿತ ಮತ್ತು ಸರ್ಕಾರ ಇಂಥ ಒಂದು ನೊಂದ ಕುಟುಂಬಕ್ಕೆ ಆಸರೆ ಆಗುವಂಥ ಕೆಲಸ ಮಾಡಬೇಕಾಯಿತು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸಿ, TV5 ಬೆಳಗಾವಿ.